ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 338ನೇ ಶ್ಲೋಕ. ದೃಶ್ಯಸ್ಯ ಗ್ರಹಣಂ ಕಥಂ ನು ಘಟತೆ ದೇಹಾತ್ಮನಾ ತಿಷ್ಠತೋ ಬಾಹ್ಯಾರ್ಥಾನುಭವ ಪ್ರಸಕ್ತ ಮನಸಸ್ತತ್ಕ್ರಿಯಾಂ ಕುರ್ವತಃ ಸನ್ಯಸ್ತಾ ಕಿಲ ಧರ್ಮ ಕರ್ಮ ವಿಷಯೈರ್ ನಿತ್ಯಾತ್ಮನಿಷ್ಠಾಪರೈಃ ತದ್ವಜ್ಞೈಕರಣೀಯಮಾತ್ಮನಿ ಸದಾ ನಂದೇಭಿಯತ್ನತಃ. ಈ 339ನೇ ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ನಮಗೆ ಆ ದೃಶ್ಯವಾಗಿರತಕ್ಕಂಥ ಈ ಜಗತ್ತಿನ ಅಪರಿಗ್ರಹವನ್ನು ನಾವು ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ದೃಶ್ಯಸ್ಯ ಗ್ರಹಣಂ ಕಥಂ ನು ಘಟತೆ ದೇಹಾತ್ಮನಾ ತಿಷ್ಠತಃ. ದೇಹಾತ್ಮನಃ ತಿಷ್ಠತಃ. ನೋಡಿಲ್ಲಿ, ದೇಹಾತ್ಮ ಅಂದರೆ ದೇಹವೇ ನಾನು ಅಂತ ಯಾವ ತಿಳ್ಕೊಂಡಾನೋ ಅವನಿಗೆ ದೇಹಾತ್ಮ ಭಾವ ಉಳ್ಳವನು ಅಂತ ಹೇಳ್ತಾರೆ. ಯಾಕಂದರೆ ಈ ಶರೀರ ಇದ್ರಣ ನಾ ಇರ್ತೀನಿ, ಶರೀರ ಇಲ್ಲ ಅಂದ್ರೆ ನಾ ಇರೋದಿಲ್ಲ. ಅಂದರೆ ಶರೀರವೇ ತಾನು ಅಂತ ತಿಳ್ಕೊಂಡಾನ. ಈ ಶರೀರವೇ ನಾನು ಅಂತ ತಿಳ್ಕೊಳ್ಳುವುದೇ ಇದು ದೇಹಾತ್ಮ ಭಾವ ಅಂತ ಹೇಳಿಸ್ಕೊಳ್ತದೆ. ಅಂದರೆ ಮನೆ ಕಟ್ಟಿ ಹೆಂಗೆ ಯಜಮಾನ ಮನೆ ಪ್ರವೇಶ ಮಾಡ್ತಾನ, ಆ ಮನೆಯೊಳಗೆ ಹೆಂಗೆ ವಾಸ ಮಾಡ್ತಾ ಇದ್ದಾನ, ಅವನು ಹೆಂಗೆ ಮನೆಗಿಂತ ಬೇರೆಯಾಗಿದ್ದುಕೊಂಡು ಆ ಮನೆಯೊಳಗೆ ನಾ ಮನೆ ಅನಿಸ್ಕೊಳ್ಳೋದಿಲ್ಲ. ಮನೆಯೇ ಬೇರೆ, ಮನೆಯೊಳಗಿರ್ತಕ್ಕಂಥ ಯಜಮಾನನೇ ಬೇರೆ. ಹಂಗೆ ಈ ದೇಹ ಅನ್ನುವಂಥದ್ದು ಒಂದು ಮನೆ ಭಗವಂತ ನಿರ್ಮಾಣ ಮಾಡ್ಯಾನ. ಇದರೊಳಗೆ ಜೀವರೂಪದಿಂದ ಭಗವಂತನೇ ಪ್ರವೇಶ ಆಗ್ಯಾನ. ಯಾಕಂದ್ರೆ ಅನೇನ ಜೀವನಾತ್ಮನು ಪ್ರವೇಶ್ಯ ನಾಮರೂಪೆ ವ್ಯಾಕರವಾಣಿ ಅಂತ ನಮಗೆ ಶ್ರುತಿ ಹೇಳ್ತದೆ. ಈ ದೇಹ, ಸ್ಥೂಲ ದೇಹ ಅನ್ನುವಂಥದ್ದನ್ನು ಭಗವಂತ ನಿರ್ಮಾಣ ಮಾಡಿದ. ಇದು ಜಡವಾಗಿ ಬಿತ್ತು, ಏನೂ ಚಲವನ್ನ ಮಾಡಲಿಲ್ಲ. ಅವಾಗಂದ, ನನ್ನ ಹೊರತು ಈ ಶರೀರ ಇದು ಚಲಿಸಲಾರದು ಅಂಥೇಳಿ ಜೀವರೂಪದಿಂದ ಪ್ರವೇಶ ಆದವನು ಯಾರು ಅಂತಂದರೆ ಪರಮಾತ್ಮನೇ. ಅಂದರೆ ಇಲ್ಲಿ ಜೀವವೇ ಬೇರೆ, ದೇಹವೇ ಬೇರೆ. ಇಲ್ಲಿ ಜೀವ ಅವನು ಕೇವಲ ಪರಮಾತ್ಮ ಸ್ವರೂಪನಾದಾನ. ಈ ದೇಹದಲ್ಲಿ ಆತ್ಮಭಾವನೆ ಮಾಡಿಕೊಂಡಿದ್ದಕ್ಕೆ ಅವನಿಗೆ ನಾವು ಜೀವ ಅಂತ ಕರಿತಾ ಇದ್ದೀವಿ. ಯಾಕಂದರೆ ಇಲ್ಲಿ ಕರ್ಣ ತಾನು ಕುಂತಿ ಪುತ್ರ ಅಂತ ತಿಳಿಯದೆ ತಾನು ರಾಧಾಪುತ್ರ ಅಂತ ತಿಳ್ಕೊಂಡಿದ್ದ. ರಾಧೆ ಸಾಕಿದ್ಲು, ಅವನನ್ನು ಜೋಪಾನ ಮಾಡಿದಳ, ರಕ್ಷಣಾ ಮಾಡಿದಳ, ದೊಡ್ಡವನನ್ನಾಗಿ ಮಾಡಿದಾಳ ರಾಧೆ. ಜನ್ಮ ಕೊಟ್ಟವಳು ಯಾರು? ಕುಂತಿ. ಆದರೆ ಅವನ ಜನ್ಮ ರಹಸ್ಯ ಕರ್ಣನಿಗೆ ಗುರ್ತಿಲ್ಲ. ಯಾವಾಗ ಇದ್ದದ ಪ್ರಸಂಗ ಬಂದಾಗ ಅಲ್ಲಿ ಕೃಷ್ಣ ಪರಮಾತ್ಮ ಬಂದು ಹೇಳಿದ, ಕುಂತಿ ಬಂದು ಹೇಳಿದ್ಲು. ಕುಂತಿ ಏನಾದರೂ ನೀ ನನ್ನ ಮಗ ಅದೀಯಪ್ಪ ಅಂಥೇಳಿ ಅವನ ಹುಟ್ಟುವ ವಿಚಾರವನ್ನಕ್ಕೆ ತಿಳಿಸಿಕೊಟ್ಟಾಗ ಕರ್ಣನಿಗೆ, ನಾನು ಕ್ಷತ್ರಿಯ, ನಾನು ಕುಂತಿ ಪುತ್ರ ಅನ್ನುವಂಥ ಜ್ಞಾನದ ಹೆಂಗಾಯಿತೋ ಹಾಗೆ ನಾವು ಕೂಡ ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಯಾರು ಅಂತ ಅರಿದುಕೊಂಡೇವಂದ್ರೆ ನಾವು ಪರಮಾತ್ಮನ ಸ್ವರೂಪ ಆಗ್ತೀವಿ. ನಮ್ಮ ಸ್ವರೂಪ ನಾವು ಮರ್ತೀವಿ ಅಂದರೆ ನಾವು ಜೀವರಾಗ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ದೇಹಾತ್ಮ ಭಾವದಿಂದ ಯಾವ ಕೂಡ್ಕೊಂಡಾನ
ತಿಷ್ಠತಃ ಅಂದರೆ ದೇಹಾತ್ಮ ಭಾವದಿಂದ ಇರುವಂಥವನಿಗೆ ಬಾಹ್ಯ ಅರ್ಥ ಅನುಭವ ಪ್ರಸಕ್ತ ಮನಸಃ. ನೋಡ್ರಿ, ಬಾಹ್ಯ ಅಂದರೆ ಈ ಹೊರಗಿನ ವಿಷಯಗಳಂತೇನದಾವಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವೇ ಪಂಚ ವಿಷಯಗಳು. ಮನುಷ್ಯನ ಮನಸ್ಸನ್ನು ಆಕರ್ಷಣೆ ಮಾಡುವಂಥವುಗಳು ಯಾವುವು ಅಂತಂದರೆ ಈ ಪ್ರಾಪಂಚಿಕ ವಿಷಯಗಳೇ. ಈ ಪ್ರಪಂಚದ ವಿಷಯಗಳೇನದಾವಲ್ಲ ಅದಕ್ಕಂತಲರು ಬಾಹ್ಯ ಅರ್ಥ ಅನುಭವ ಪ್ರಸಕ್ತ ಮನಸಃ ಅಂತ ಹೇಳಿದರು. ಆ ವಿಷಯಾನುಭವದಲ್ಲಿ ನೆಲೆಗೊಂಡಿರ್ತಕ್ಕಂಥ ಮನಸ್ಸುಳ್ಳವನಿಗೆ ಅಂತ ಅರ್ಥ. ಅಂದರೆ ಅವನು ಯಾವಾಗಲೂ ಹೊರಗಿನ ವಿಷಯಗಳಲ್ಲಿ ಅನುಭವ ಮಾಡ್ತಿರ್ತಾನೆ. ಉಣುವುದು, ಯಾವುದೋ ಸಿಹಿಯಾದ ಪದಾರ್ಥಗಳು ತಿಂತಾ ಇದ್ದಾನ ಅಥವಾ ಖಾರದ ಪದಾರ್ಥ ತಿಂತಾ ಇದ್ದಾನ, ಅವರಿಗೆ ರುಚಿ ಜ್ಞಾನ ಆಗ್ತಾಯಿದೆ. ಕಣ್ಣಿನಿಂದ ಒಂದು ಸುಂದರವಾದ ಗುಲಾಬಿ ಹೂ ನೋಡ್ತಾನೆ, ಇದೆಷ್ಟು ಸುಂದರವಾಗಿದೆಯಲ್ಲ ಅಂತ ಅದರ ಆ ರೂಪದ ಒಂದು ಜ್ಞಾನವನ್ನು ಮಾಡಿಕೊಳ್ತಾ ಇದ್ದಾನೆ, ಸೌಂದರ್ಯದ ಅನುಭೂತಿಯನ್ನು ಹೊಂದ್ತಾ ಇದ್ದಾನೆ. ಪ್ರಪಂಚದಲ್ಲಿ ನೋಡ್ರಿ, ನಾವು ಏನೇನು ನೋಡ್ತೀವೋ ಕೆಲವೊಂದು ಸುಂದರ ಇರ್ತಾವೆ, ಕೆಲವು ಕುರೂಪ ಇರ್ತಾವೆ, ಕೆಲವು ವಿರೂಪ ಇರ್ತಾವೆ. ಅವೆಲ್ಲ ನಾವು ಕಣ್ಣಿನಿಂದ ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಕಿವಿಯಿಂದ ಸಂಗೀತನಾದವನ್ನು ಕೇಳ್ತೀವಿ, ಒಂದು ನಾಯಿ ಒದರಿದ್ರೂ ಕೇಳ್ತೀವಿ, ಕತ್ತೆ ಅರ್ಚಿದ್ರೂ ಕೇಳ್ತೀವಿ. ಏನೆಲ್ಲ ನಮಗೆ ಶಬ್ದಜ್ಞಾನ, ಶಬ್ದಗಳು ಗಂಟೆನಾದಾಗಲಿ ಹಾರ್ಮೋನಿಯಂನಾದಾಗಲಿ ಅಥವಾ ಸಮುದ್ರ ತೆರೆಗಳ ನಾದಗಳಾಗಲಿ, ಇವೆಲ್ಲ ನಮಗೆ ಈ ಇಂದ್ರಿಯಗಳ ಮೂಲಕವಾಗಿ ಹೊರಗಿನ ವಿಷಯಗಳ ಒಂದು ಪ್ರವೃತ್ತಿ. ಆ ವಿಷಯ ಭಾವದಲ್ಲಿ ಏನಾಗಿರ್ತೈತಿ, ನಮ್ಮ ಮನಸ್ಸನ್ನುವಂಥದ್ದು ನೆಲೆಗೊಂಡಿರ್ತದೆ. ಆ ನೆಲೆಗೊಂಡಂಥ ಯಾವ ಮನಸ್ಸುಳ್ಳವನಿಗೆ ತತ್ತತ್ ಕ್ರಿಯಾಂ ಕುರ್ವತಃ ಅಂದರೆ ಆಯಾ ಕರ್ಮಗಳನ್ನು ಮಾಡ್ತಕ್ಕಂಥವನಿಗೆ. ಯಾಕಂದರೆ ನಾವು ಒಂದು ವಸ್ತುವನ್ನು ನೋಡಿದ್ದೀವಿ ಅಂತಂದರೆ ಅದನ್ನು ಪಡೆಯುವುದಕ್ಕೋಸ್ಕರವಾಗಿ ನಾವು ಕ್ರಿಯಾಶೀಲರಾಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮನಸ್ಸು ಆ ವಿಷಯಗಳ ಅನುಭವದಲ್ಲಿ ಹೋಯಿತು ಅಂತಂದರೆ ಆಯಾ ಕರ್ಮಗಳಲ್ಲಿ ಅದು ತೊಡಗ್ತದೆ ಅಂತ. ಆ ವಸ್ತುವನ್ನು ಅನುಭವಿಸ್ಲಿಕ್ಕೆ ಅದು ಕರ್ಮಗಳಲ್ಲಿ ತೊಡಗ್ತದೆ. ಅದಕ್ಕಂತಾರೆ ಅವರು ಆಯಾ ಕರ್ಮಗಳನ್ನು ಮಾಡ್ತಕ್ಕಂಥವನಿಗೆ ತತ್ತತ್ ಕ್ರಿಯಾಂ ಕುರ್ವತಃ ದೃಶ್ಯಸ್ಯ ಅಗ್ರಹಣಂ ಕಥಂನು ಘಟತೆ. ಆ ಬಾಹ್ಯ ಕರ್ಮಗಳಲ್ಲಿ ಯಾವನು ತೊಡಗಿರ್ತಾ ಇದ್ದಾನೆಯೋ ಆ ದೃಶ್ಯವಾಗಿರತಕ್ಕಂಥ ಪ್ರಪಂಚದ ಒಂದು ಪರಿಗ್ರಹ ಮಾಡ್ತಾ ಇದ್ದಾನಲ್ಲ, ಅದನ್ನು ಬಿಡೋದು ಹೆಂಗೆ ಆಗ್ತೈತಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವನು ದೇಹಾತ್ಮ ಉಳ್ಳವನಾಗಿದ್ದಾನ ಮತ್ತು ಅವನು ಮನಸ್ಸನ್ನುವಂಥದ್ದು ವಿಷಯಾನುಭವ ಮಾಡೋದರಲ್ಲೇ ನೆಲೆಗೊಂಡು ಬಿಟ್ಟದ ಮತ್ತು ಅವನು ಆಯಾ ಕರ್ಮಗಳಲ್ಲಿ ಪ್ರವೃತ್ತನಾಗಿದ್ದಾನೆ. ಇಷ್ಟಿದ್ದಾಗ ಆ ದೃಶ್ಯ ಪ್ರಪಂಚದ ಒಂದು ಅದು ಪರಿಗ್ರಹಣ ಮಾಡದೇ ಇರತಕ್ಕಂಥದ್ದು, ಅದನ್ನು ನಾವು ಗ್ರಹಿಸದೇ ಇರತಕ್ಕಂಥದ್ದು ಕಥಂನು ಘಟತೆ, ಇದು ಹೆಂಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಸಾಧ್ಯ ಆಗುವುದಿಲ್ಲ. ಯಾಕಂದರೆ ನಾವು ದೇಹಾತ್ಮ ಭಾವ ಬಿಡಬೇಕು. ಮೊದಲು ಈ ದೇಹ ನಾನಲ್ಲ ಅಂತದ ನಿಶ್ಚಯ ಮಾಡ್ಕೋಬೇಕಂತಾರೆ. ಮತ್ತು ಹೊರಗೆ ಹೋಗ್ತಕ್ಕಂಥ ನಮ್ಮ ಮನೋವೃತ್ತಿ ಅನ್ನುವಂಥದ್ದನ್ನು ಆ ಇಂದ್ರಿಯಗಳ ಸಂಬಂಧ ಮಾಡಿ, ವಿಷಯಗಳ ಸಂಬಂಧ ಮಾಡಿ ಅವುಗಳನ್ನು ನಾವೇನು ಗ್ರಹಣ ಮಾಡ್ಕೊಳ್ತೇವಲ್ಲ, ಆ ವಸ್ತುಗಳ ಜ್ಞಾನವನ್ನು ಮಾಡ್ಕೊಳ್ತಾ ಇದ್ದೇವಲ್ಲ, ಕಣ್ಣಿನ ಮೂಲಕ, ಕಿವಿಯ ಮೂಲಕ, ನಾಲಿಗೆಯ ಮೂಲಕ, ಚರ್ಮದ ಮೂಲಕ ಯಾವ್ಯಾವ ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಅನುಭವ ಮಾಡಿಕೊಳ್ತಾ ಇದ್ದೇವಲ್ಲ, ನಾವೀಗೇನು ಮಾಡಬೇಕು ಅಂತಂದರೆ ಆ ದೇಹಾತ್ಮ ಭಾವವನ್ನು ಬಿಟ್ಟು ನಮ್ಮ ಅಂತಃಕರಣ ವೃತ್ತಿಯನ್ನು ಏನು ಮಾಡಬೇಕು, ಇಂದ್ರಿಯಗಳಿಂದ ಹಿಂತಿರುಗಿಸ್ಬೇಕು, ಒಳಮುಖ ಮಾಡ್ಕೋಬೇಕು. ಹೊರಮುಖ ಅದಾವಲ್ಲ, ಹೊರಮುಖವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಆಯಾ ವಿಷಯಗಳಲ್ಲಿ ನಮ್ಮ ಮನಸ್ಸು ಇಂದ್ರಿಯಗಳ ಮುಖಾಂತರ ವಿಷಯಗಳಲ್ಲಿ ಅದು ಗ್ರಹಣ ಮಾಡಲಿಕ್ಕೆ ಹೋಗ್ತದೆ. ಅಂಥ ಆ ನಮ್ಮ ಮನೋವೃತ್ತಿ ಅನ್ನುವಂಥದ್ದನ್ನು ಇಂದ್ರಿಯಗಳಿಂದ ಹಿಮ್ಮುಖ ಮಾಡಬೇಕು. ಹೊರಗೆ ವಿಷಯಗಳತ್ತ ಆ ನಮ್ಮ ಮನೋವೃತ್ತಿ ಹೋಗಲಾರ್ದಂಗೆ. ಈಗ ನಾವು ಕಣ್ಣು ಮುಚ್ಚಿಕೊಂಡೇವಿ ಅಂತ ತಿಳ್ಕೊಳ್ರಿ. ಕಣ್ಣು ಮುಚ್ಚಿದಾಗ ನಮಗೆಷ್ಟೇ ವಸ್ತುಗಳು ಮುಂದದಾವಂದ್ರೂ ಕೂಡ ಅವು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಮತ್ತು ಯಾರಾದರೂ ಮಾತಾಡ್ತಾ ಇದ್ದರು ಅಂತಂದರೆ ನಮ್ಮ ಕಿವಿ ಆ ಶಬ್ದಗಳನ್ನು ಆಲಿಸ್ತಾ ಇರ್ತದೆ. ಈಗ
ನಿಶ್ಶಬ್ದವಾದ ಸ್ಥಳದಲ್ಲಿ ಹೋಗಿ ಕುಳಿತಾಗ ಅಲ್ಲಿ ಯಾವುದೇ ನಮಗೆ ಗಂಟಾನಾದ ಆಗಲಿ ಅಥವಾ ಇನ್ನೊಂದು ಯಾವುದೋ ಒಂದು ವಸ್ತುಗಳನ್ನು ಆ ಶಬ್ದವನ್ನು ಕೇಳದೇ ಇದ್ದಾಗ ನಮಗದರ ಗ್ರಹಿಕೆ ಅನ್ನುವಂಥದ್ದು ನಮಗೆ ಆಗೋದಿಲ್ಲ. ಹಂಗೆ ನೋಡಿ, ಗಾಢ ನಿದ್ರೆಯಲ್ಲಿರ್ತಕ್ಕಂಥ ಪುರುಷನಿಗೆ ಪಕ್ಕದಲ್ಲಿ ಹಾರ್ಮೋನ್ ನುಡಿಸ್ಯಾರಂದ್ರೂ ಕೂಡ ಅವನಿಗೆ ಅದರ ಜ್ಞಾನ ಇಲ್ಲ, ಸಂಗೀತ ಜ್ಞಾನ ಇಲ್ಲ, ಅವನಿಗೆ ಅನಾದ ಜ್ಞಾನ ಆಗ್ತೈತೆ. ಅವನು ಗಾಢ ನಿದ್ರೊಳಗದಾನ ಅವನು, ಆದರೆ ಅದನ್ನು ಗ್ರಹಣ ಮಾಡ್ತಾ ಇಲ್ಲ ಅವನಿಗೆ. ಯಾಕಂದರೆ ಅವನ ಮನೋವೃತ್ತಿ ಅನ್ನುವಂಥದ್ದು, ಅವನ ಇಂದ್ರಿಯ ಅನ್ನುವಂಥದ್ದು ಅದು ತನ್ನ ವ್ಯವಹಾರ ನಿಲ್ಲಿಸಿಬಿಟ್ಟದ ಅಂತ, ಅದು ಲಯ ಆಗಿಬಿಟ್ಟೈತೆ ಅಂತ. ಹಂಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಯಾರು ಎಚ್ಚರದೊಳಗೆ ದೇಹಾತ್ಮಭಾವದಿಂದ ಕೂಡಿಕೊಂಡು ವಿಷಯ ವಾಸನೆಗಳಲ್ಲಿ ಅವರ ಮನಸ್ಸನ್ನು ತೊಡಗಿಸಿ, ಅಂದರೆ ಆ ವಿಷಯ ಅನುಭವದಲ್ಲಿ ಕೂಡಿಕೊಂಡು ಅವರು ಆಯಾ ಕರ್ಮಗಳನ್ನು ಮಾಡ್ತಕ್ಕಂಥವನಿಗೆ ಈ ದೃಶ್ಯ ಜಗತ್ತನ್ನು ಪರಿಗ್ರಹ ಮಾಡದೇ ಇರತಕ್ಕಂಥದ್ದು ಏನದ ಅಂತಂದರೆ, ಇಲ್ಲಿ ಆಯಾ ಕರ್ಮಗಳು ಅಂತಂದ್ರೆ ಏನು, ವಿಷಯಗಳ ಪ್ರಾಪ್ತಿಗೋಸ್ಕರವಾಗಿ ನಾವು ಅನೇಕ ವಿಧವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತೀವಿ. ಈಗ ಒಂದಿಷ್ಟೇನೋ ಧನ ಬೇಕಾಗಿ ಅದ ಅಂತಂದರೆ ಅದಕ್ಕೆ ಸಾಧನೀಭೂತವಾಗಿರ್ತಕ್ಕಂಥ ಒಂದು ಅಂಗಡಿಯೊಳಗೆ ವ್ಯಾಪಾರ ಮಾಡೋದಾಗಲಿ, ಅಥವಾ ಹೊಲದಲ್ಲಿ ದುಡಿಯೋದಾಗಲಿ, ಅಥವಾ ಶಾಲೆಯೊಳಗೆ ಅಲ್ಲಿ ಪಾಠ ಮಾಡೋದಾಗಲಿ. ಯಾಕಂದ್ರೆ ಇವೆಲ್ಲ ಏನೋ ಒಂದು ವಿಷಯ ಲಾಭಕ್ಕೋಸ್ಕರವಾಗಿ, ಸುಮ್ಮನೆ ಯಾರೂ ಏನೂ ಕೆಲಸ ಮಾಡೋಂಗಿಲ್ಲ, ಅದನ್ನು ಏನಾದರೂ ಒಂದು ಲಾಭ ಆಗ್ತೈತೆ ಅಂತ ತಿಳ್ಕೊಂಡು ಮಾಡ್ತಾರೆ. ಅದಕ್ಕೆ ಇಲ್ಲಿ ವಿಷಯ ಲಾಭಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಆಯಾ ಕರ್ಮಗಳನ್ನು ಅವರು ಮಾಡ್ತಾ ಇರ್ತಾರೆ. ಅಂಥವರಿಗೆ ಈ ದೃಶ್ಯ ಜಗತ್ತನ್ನು ಪರಿಗ್ರಹಣ ಮಾಡದೇ ಇರಲಿಕ್ಕೆ ಹೆಂಗೆ ಸಾಧ್ಯ ಆಕೈತಿ? ಅದಕ್ಕಂತಾರೆ ಅವರು, ಬಾಹ್ಯಾರ್ಥಾನುಭವ ಪ್ರಸಕ್ತ ಮನಸಃ ತಸ್ತತ್ ಕ್ರಿಯಾಂ ಕುರ್ವತಃ ಸನ್ಯಸ್ತಾಖಿಲ ಧರ್ಮ ಕರ್ಮ ವಿಷಯೈರ್ನಿತ್ಯಾತ್ಮನಾ ನಿಷ್ಠಾಪರೈ ತತ್ವಜ್ಞೈಕರಣೀಯಮಾತ್ಮನಿ ಸದಾನಂದೇಚ್ಛ್ರುತಿಭಿಸ್ಯತ್ನತಃ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಸನ್ಯಸ್ತ ಅಖಿಲ ಧರ್ಮ ಕರ್ಮ ವಿಷಯೈಹಿ. ನೋಡ್ರಿ, ಇಲ್ಲಿ ಸರ್ವ ಧರ್ಮಗಳನ್ನು, ಕರ್ಮಗಳನ್ನು, ವಿಷಯಗಳನ್ನು ಬಿಟ್ಟಿರ್ತಕ್ಕಂಥವನು. ಸನ್ಯಸ್ತ ಅಂದ್ರೇನು? ಇಲ್ಲಿ ತ್ಯಾಗ ಮಾಡುವಂಥದ್ದು. ಯಾವುದನ್ನು? ಅಖಿಲ ಧರ್ಮ ಅಂದರೆ ಇಲ್ಲಿ ಸರ್ವ ಧರ್ಮಗಳನ್ನು ಮತ್ತು ಇಲ್ಲಿ ಕರ್ಮಗಳನ್ನು ಅಂತ ಹೇಳಿದರು. ಇಲ್ಲಿ ಇಂದ್ರಿಯ ಧರ್ಮಗಳೇನದಾವು, ಅಂತಃಕರಣ ಧರ್ಮಗಳೇನದಾವು, ಅವುಗಳನ್ನು ನಾವಿಲ್ಲಿ ತ್ಯಾಗ ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಕರ್ಮಗಳು ಅಂತೇನದಾವು, ಆ ಕರ್ಮಗಳನ್ನು ಕೂಡ ನಾವೇನು ಮಾಡಬೇಕಾಗೈತಿ, ಇಲ್ಲಿ ಸಕಲ ಧರ್ಮಗಳು ಅಂತ ಅನ್ನೋದ್ರಿಂದ ಇಲ್ಲಿ ವೈದಿಕ ಧರ್ಮಗಳು ಅಂತ ಅರ್ಥ. ಇಲ್ಲಿ ವೈದಿಕ ಧರ್ಮಗಳು, ಅಗ್ನಿಹೋತ್ರಾದಿ ಅನೇಕ ಕರ್ಮಗಳದಾವು. ನಾವು ದೇವರಿಗೆ ಅಭಿಷೇಕಾದಿಗಳನ್ನು ಮಾಡಿಸ್ತೀವಿ, ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾ ಇದ್ದೀವಿ. ಈ ವೈದಿಕ ಧರ್ಮಗಳನ್ನು ನಾವು ಯಾಕೆ ಮಾಡ್ತೇವೆ ಅಂತಂದರೆ ಆ ಫಲಪ್ರಾಪ್ತಿಗೋಸ್ಕರವಾಗಿ. ಮತ್ತು ಇಲ್ಲಿ ಕರ್ಮ ಅನ್ನೋದರಿಂದ ಲೌಕಿಕ ಕರ್ಮಗಳನ್ನು ಮಾಡ್ತೀವಿ. ಲೌಕಿಕ ಕರ್ಮಗಳು ಅಂತಂದರೆ ಇವೇ ಕೃಷಿ, ವಾಣಿಜ್ಯ ಮೊದಲಾದವುಗಳು. ವ್ಯಾಪಾರ ಮಾಡೋದಾಗಲಿ, ಒಗ್ಗಲ್ತನ ಮಾಡೋದಾಗಲಿ, ಅಥವಾ ಫ್ಯಾಕ್ಟ್ರಿಯಲ್ಲಿ ದುಡಿಯೋದಾಗಲಿ, ಯಾವುದೇ ಆಗೋಲ್ಲ. ಆ ಲೌಕಿಕ ಕರ್ಮಗಳಂತೇನದಾವು ಅವುಗಳನ್ನು ಮತ್ತು ವಿಷಯಗಳನ್ನು, ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧ ಇವೇನು ಪಂಚ ವಿಷಯಗಳದಾವಲ್ಲ, ಇವುಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ತ್ಯಕ್ತ ಅಂತಂದ್ರೇನು, ತ್ಯಾಗ ಮಾಡಿ, ತೊರೆದು ಅಂತ. ಮತ್ತು ಇವುಗಳಲ್ಲಿ ನಾವು ಮಗ್ನರಾಗಿ ಬಿಟ್ಟೇವಿ ಅಂತಂದರೆ ನಮಗೆ ದೃಶ್ಯ ವಸ್ತುಗಳ ಅಪರಿಗ್ರಹ ಉಂಟಾಗುವುದಿಲ್ಲ. ಅದನ್ನು ಗ್ರಹಣ ಮಾಡದೇ ಇರುವುದು. ಹೊರಗಿನ ದೃಶ್ಯ ಪ್ರಪಂಚದ ಒಂದು ನಮಗೆ ಗ್ರಹಣ ಆಗಬಾರ್ದಪ್ಪ, ಅದರ ಜ್ಞಾನ ನಮಗೆ ಆಗಬಾರ್ದು, ಅದರ ಅನುಭವ ನಮಗೆ ಆಗಬಾರ್ದು. ಕೇವಲ ನಾವು ಆತ್ಮಾನುಭವವನ್ನೇ ನಾವು ಹೊಂದಬೇಕು ಅಂತಂದಾಗ ಆವಾಗ ನಾವೆಲ್ಲ ಏನು ಮಾಡಬೇಕು, ಇವನ್ನೆಲ್ಲ ತೊರಿಬೇಕಂತಾರೆ, ಎಲ್ಲ ಬಿಟ್ಬಿಡ್ಬೇಕಂತಾರೆ ಅವರು. ವೈದಿಕ ಕರ್ಮಗಳಾಗಲಿ, ಲೌಕಿಕ ಕರ್ಮಗಳಾಗಲಿ, ಅಥವಾ ಶಬ್ದಾದಿ ವಿಷಯಗಳಾಗಲಿ, ಇವೆಲ್ಲ ನಾವು ತೊರಿಬೇಕು, ಬಿಟ್ಬಿಡಬೇಕು ಅಂತ. ಅವುಗಳಲ್ಲಿ ನಮ್ಮ ವೃತ್ತಿ ಹೋಗಬಾರ್ದು ಅಂತ. ಮತ್ತು ನಿತ್ಯ ಆತ್ಮನಿಷ್ಠೆಯೊಳಗೆ ನಾವು ಆಸಕ್ತರಾಗಬೇಕಂತಾರೆ. ನಿತ್ಯ ಆತ್ಮನಿಷ್ಠಾಪರೈಹಿ, ನಿತ್ಯ ಆತ್ಮನಿಷ್ಠೆಯಲ್ಲಿ ಯಾರು ಆಸಕ್ತರಾಗಿದ್ದಾರೋ ಅಂದರೆ ತಮ್ಮ ವೃತ್ತಿಯನ್ನು ಅಂತರ್ಮುಖ ಮಾಡಿಕೊಂಡಿರತಕ್ಕಂಥವ್ರು.
ಧ್ಯಾನದಲ್ಲಿದ್ದುಕೊಂಡು ಆತ್ಮನಿಷ್ಠೆ ಉಳ್ಳವರಾಗಿದ್ದಾರೋ ಹೊರಗಿನ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡ್ಯಾರ. ಲೌಕಿಕ ವೈದಿಕ ಎಲ್ಲ ಕರ್ಮಗಳನ್ನು ಬಿಟ್ಟುಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಯಾವುದೇ ವಿಷಯ ಲಾಭಗಳು ಬೇಕಾಗಿಲ್ಲ. ವಿಷಯಗಳಿಂದ ಅವರೇನು ಸುಖ ಪಡ್ಕೊಳ್ಬೇಕನ್ನುವಂಥದ್ದೇನಿಲ್ಲ. ಯಾಕಂದರೆ ಆ ಸಕಲ ಕಾಮನೆಗಳನ್ನು ಅವರು ಸಂಪೂರ್ಣವಾಗಿ ತೆಗೆದು ಹಾಕಿಬಿಟ್ಟಿದ್ದಾರೆ. ತತ್ವಜ್ಞರಾಗಿರ್ತಕ್ಕಂಥವರು ಅಥವಾ ಶ್ರೇಷ್ಠವಾದ ಮೂಕ್ಷರಾಗಿರ್ತಕ್ಕಂಥವರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಮನೋವೃತ್ತಿ ಅನ್ನುವಂಥದ್ದನ್ನು ಹೊರಗಿನ ಎಲ್ಲ ಕ್ರಿಯಾದಿಗಳಿಂದ ದೂರ ಮಾಡಿಕೊಂಡು ಆ ವೃತ್ತಿಯನ್ನು ಅಂತರ್ಮುಖ ಮಾಡಿಕೊಂಡು ಆ ನಿತ್ಯವಾಗಿರ್ತಕ್ಕಂಥ ಆತ್ಮನಿಷ್ಠೆಯಲ್ಲಿ ಆಸಕ್ತರಾಗಿ ಅವರು ತಮ್ಮಲ್ಲಿಯೇ ಆತ್ಮನಿ ಸದಾನಂದ ಇಚ್ಛುಭಿಹಿ ಅಂದರೆ ಒಂದು ನಿತ್ಯಾನಂದವನ್ನು ಬಯಸ್ತಕ್ಕಂಥವ್ರು, ತನ್ನಲ್ಲಿಯೇ ಆ ನಿತ್ಯವಾಗಿರ್ತಕ್ಕಂಥ ಆನಂದವನ್ನು ಬಯಸುವಂಥ ತತ್ವಜ್ಞೈಹಿ ಜ್ಞಾನಿಗಳಿಂದ ಯತ್ನತಃ ಕರಣೀಯಂ. ನೋಡ್ರಿ, ಈ ನಿತ್ಯಾತ್ಮನಿಷ್ಠೆ ಅನ್ನುವಂಥದ್ದು ಅದರೊಳಗೆ ನಮಗೆ ಆಸಕ್ತಿ ಬೇಕಂತಾರೆ. ನಿತ್ಯವಾಗಿರ್ತಕ್ಕಂಥ ಆತ್ಮನಿಷ್ಠೆ, ನಿತ್ಯದ ನಿರಂತರವಾಗಿ ನಮಗೆ ಆತ್ಮನಿಷ್ಠೆಯಲ್ಲಿ ನಾವು ಆಸಕ್ತರಾದೇವಿ ಅಂತಂದರೆ ಸದಾನಂದ ಇಚ್ಛುಭಿಹಿ ಅಂದರೆ ನಿತ್ಯವಾಗಿರ್ತಕ್ಕಂಥ ಆನಂದವನ್ನು ನಾನು ಹೊಂದಬೇಕು ಅನ್ನುವಂಥ ಇಚ್ಛೆ ಉಳ್ಳವರು, ಬಯಸ್ತಕ್ಕಂಥವ್ರು. ನನಗೆ ಈ ವಿಷಯಗಳ ಆನಂದ ಬೇಡ, ಪ್ರಪಂಚದ ಯಾವ ವಿಷಯಗಳು ಕೂಡ ನನಗೆ ಬೇಕಾಗಿಲ್ಲ, ಅವುಗಳ ಸುಖ ನನಗೆ ಬೇಕಾಗಿಲ್ಲ, ನಾನು ಆತ್ಮಸುಖವನ್ನೇ ಅನುಭವಿಸಬೇಕು, ಪರಮಾತ್ಮ ಸುಖವನ್ನೇ ನಾನು ಹೊಂದಬೇಕು ಅಂತೇಳಿ ಅಂಥ ಆ ನಿತ್ಯ ಆನಂದ ರೂಪವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮ ಸುಖವನ್ನು ಯಾವನು ಬಯಸ್ತಾ ಇದ್ದಾನೋ ಅಂಥ ತತ್ವಜ್ಞೈಹಿ ಯತ್ನತಃ ಕರಣೀಯಂ. ಅಂಥ ಜ್ಞಾನಿಗಳಿಂದ ಇಲ್ಲಿ ಬಹಳ ಪ್ರಯತ್ನಪೂರ್ವಕವಾಗಿ ಈ ದೃಶ್ಯದ ಅಪರಿಗ್ರಹ ಅನ್ನುವಂಥದ್ದು ಇದನ್ನು ಮಾಡಿಕೊಳ್ಬೇಕು, ಇದನ್ನು ನಾವು ಮಾಡ್ತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಯಾಕೆ ಮಾಡಬೇಕಪ್ಪ ಅಂತಂದರೆ ಈ ದೃಶ್ಯದ ಪರಿಗ್ರಹ ಇತ್ತು ಅಂತಂದರೆ ನಮಗೆ ಸ್ವಾತ್ಮಾನುಭವ ಉಂಟಾಗಂಗಿಲ್ಲ, ನಮಗೆ ಆತ್ಮದರ್ಶನ ಆಗಂಗಿಲ್ಲ, ಆತ್ಮಾನಂದ ಆಗಂಗಿಲ್ಲ, ನಮಗೆ ನಿತ್ಯ ಆನಂದದ ಪ್ರಾಪ್ತಿ ಆಗಂಗಿಲ್ಲ. ಮತ್ತು ನಮ್ಮ ಮನೋವೃತ್ತಿ ಇಂದ್ರಿಯಗಳ ಮೂಲಕವಾಗಿ ವಿಷಯಗಳಲ್ಲಿ ಹೋಗ್ತದೆ, ವಿಷಯಗಳನ್ನು ಅದು ಅನುಭವಿಸ್ತದೆ. ಮತ್ತು ಅಲ್ಲಿ ನಮಗೆ ದುಃಖ, ಆ ವಿಷಯಗಳೆಲ್ಲವೂ ಹೆಂಗದಾವು ಅಂತ ದುಃಖ ರೂಪದವು. ವಿಷಯಗಳಲ್ಲಿ ನಮಗೆ ಸುಖ ಕಂಡಂಗೆ ಆಗ್ತದೆ, ಅಷ್ಟೇ ಕಾಣದಂಗೆ ಆಗ್ತದೆ, ಆದರೆ ನಿಜವಾಗಿ ಅಲ್ಲಿ ಸುಖ ಅನ್ನುವಂಥದ್ದಿಲ್ಲ. ಆ ವಿಷಯಗಳ ಆಸೆಯನ್ನು ನಾವು ಯಾವಾಗ ತೊರಿತೀವಿ, ವಿಷಯ ಚಿಂತನದಿಂದ ನಮ್ಮ ಮನಸ್ಸು ಯಾವಾಗ ದೂರ ಆಗ್ತದೆ, ಮನಸ್ಸು ಅದಕ್ಕೆ ಮನವನ್ನು ನಿರ್ವಿಷಯ ನಿಲ್ಲಿಸದೆ ತನಗೆಂತೂ ಮುಕ್ತಿ ಗಟ್ಟಿಪುದು. ನಾವು ನಮ್ಮ ಮನಸ್ಸನ್ನು ನಿರ್ವಿಷಯ ಮಾಡಿಕೊಳ್ಳಲಾರದೆ ನಮಗೆ ಹೆಂಗೆ ಮುಕ್ತಿ ಆಗ್ತದಂತಾರೆ ಅವರು. ಅದಕ್ಕೆ ನೀವು ಮುಕ್ತನಾಗಬೇಕಾಗಿತ್ತಪ್ಪ ಅಂತಂದರೆ ಈ ಹೊರಗಿನ ದೃಶ್ಯ ಜಗತ್ತಿನ ಒಂದು ಗ್ರಹಣ, ಅದರಲ್ಲಿ ನಮ್ಮ ಮನಸ್ಸು ಬೆರೆಯುವುದಾಗಲಿ ಅವೆಲ್ಲ ದೂರ ಆಗಬೇಕಂತಾರೆ. ಆ ಮನಸ್ಸು ಅವುಗಳಲ್ಲಿ ಹೋಗಬಾರ್ದು, ಅದನ್ನು ಗ್ರಹಿಸಬಾರ್ದು, ಅದರ ಜ್ಞಾನ ಮಾಡ್ಕೋಬಾರ್ದು ಅಂತಾರೆ. ಅದರಿಂದ ನಾವು ದೂರ ಇರಬೇಕು. ಅಂದರೆ ನಮ್ಮ ಅಂತಃಕರಣ ವೃತ್ತಿ ಅಂತರ್ಮುಖವಾಗಿ ಸದಾ ಆತ್ಮನಿಷ್ಠೆಯಲ್ಲಿಯೇ ನಮ್ಮ ಮನಸ್ಸು ಯಾವಾಗಲೂ ಸ್ಥಿರಗೊಂಡಿತು ಅಂತಂದರೆ ಆತ್ಮನ್ನೇವಾತ್ಮನಾ ತುಷ್ಟಃ. ನೋಡ್ರಿ, ತನ್ನ ಆತ್ಮನಲ್ಲಿಯೇ ಸಂತುಷ್ಟವುಳ್ಳವನಾಗಿರ್ತಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞ ಸದೋಚ್ಯತೆ ಅಂತ ಹೇಳಿದರು ಅವರು. ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಸಕಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ತನ್ನ ಆತ್ಮನಲ್ಲಿಯೇ ನಿಷ್ಠೆ ಉಳ್ಳವನಾಗಿ ಅವನು ಆತ್ಮನಲ್ಲಿಯೇ ಸಂತೃಪ್ತಿ ಉಳ್ಳವನಾಗಿ, ಅದಕ್ಕೆ ಆತ್ಮರತಿ, ಆತ್ಮಕ್ರೀಡಾ, ಆತ್ಮಮಿಥುನಃ, ಆತ್ಮಾನಂದಶ್ಚೇತಿ ಅಂತ ಶ್ರುತಿ ಹೇಳಿದಂತೆ ಆತ್ಮನಲ್ಲಿಯೇ ರತಿಯುಳ್ಳವನಾಗಿರ್ತಾನೆ, ಆತ್ಮನಲ್ಲಿಯೇ ಕ್ರೀಡಿಸ್ತಾ ಇದ್ದಾನೆ, ಆತ್ಮಾನಂದವನ್ನೇ ಅವನು ಹೊಂದ್ತಾ ಇರ್ತಾನೆ ಅಂತ ಜ್ಞಾನಿ ಲಕ್ಷಣ ಹೇಳುವಾಗ ಹೇಳಿದಂತೆ ಇಲ್ಲಿ ಯಾವ ತತ್ವಜ್ಞರಾಗಿರ್ತಕ್ಕಂಥವರು ಈ ದೃಶ್ಯ ಜಗತ್ತಿನ ಅಪರಿಗ್ರಹ ಉಂಟಾಗಬೇಕು, ಅದರ ಗ್ರಹಣ ಅವರಿಗೆ ಆಗಬಾರದು ಅಂತಂದರೆ ಈ ಆತ್ಮನಿಷ್ಠೆಯನ್ನು ನಾವು ಹೊಂದಬೇಕು. ಎಲ್ಲ ವಿಷಯಗಳಲ್ಲಿರ್ತಕ್ಕಂಥ ಒಂದು ಮೋಹ ಅಳಿಬೇಕು. ಆ ವಿಷಯಾನಂದದಲ್ಲಿ ಇವರಿಗೆ ಆಸಕ್ತಿ ಇರಬಾರ್ದಂತಾರೆ, ಆಸಕ್ತಿ ಕಳ್ಕೊಳ್ಬೇಕಂತಾರೆ.
ವಿಷಯಗಳಲ್ಲಿ ಒಂದು ಆಸಕ್ತಿ ಅನ್ನುವಂಥದ್ದಲ್ಲ, ಅದನ್ನು ಸಂಪೂರ್ಣವಾಗಿ ಅದನ್ನು ದೂರ ಮಾಡಿಕೊಳ್ಬೇಕು. ಅದಕ್ಕೆ ದೃಶ್ಯಸ್ಯ ಅಗ್ರಹಣಂ ಕಥಂನು ಘಟತೆ ದೇಹಾತ್ಮನ ತಿಷ್ಠತೋ ಬಾಹ್ಯಾರ್ಥಾನುಭವ ಪ್ರಸಕ್ತ ಮನಸಃ ತತ್ತತ್ ಕ್ರಿಯಾಂ ಕುರ್ವತಃ ಸನ್ಯಸ್ತಾ ಕಿಲ ಧರ್ಮ ಕರ್ಮ ವಿಷಯೈರ್ ನಿತ್ಯಾತ್ಮನಿಷ್ಠಾಪರೈಃ ತತ್ವಜ್ಞೇ ಕರಣೀಯಂ ಆತ್ಮನಿ ಸದಾನಂದೇಚ್ಚ ಶ್ರುತಿವಿ ಯತ್ನತಃ ಅಂತ ಇಲ್ಲಿ ಹೇಳಿ, ಇಚ್ಛುಭಿ ಸತ್ನತಃ ಸದಾನಂದ ಇಚ್ಛುಭಿ ಯತ್ನತಃ. ನೋಡಿ, ಈ ಶ್ಲೋಕದೊಳಗೆ ಇಲ್ಲಿ ಒಟ್ಟು ಇದರ ತಾತ್ಪರ್ಯ, ಇದರ ಅಭಿಪ್ರಾಯ ಏನಪ್ಪ, ಸಾರೂಪವಾಗಿರ್ತಕ್ಕಂಥ ಅರ್ಥ ಏನು ಅಂತಂದರೆ, ಈ ದೇಹಾತ್ಮ ಭಾವದಿಂದ ಯಾವನು ಕೂಡಿಕೊಂಡಾನೋ ಅವನಿಗೆ ವಿಷಯಾನಂದದಲ್ಲಿ ಅದರ ಅನುಭವದಲ್ಲಿಯೇ ಅವನು ಮನಸ್ಸುಳ್ಳವನಾಗ್ಯಾನ ಅಂತಂದರೆ ಅವನಿಗೆ ಆಯಾ ಕರ್ಮಗಳನ್ನು ಮಾಡ್ತಕ್ಕಂಥವನಿಗೆ ಈ ದೃಶ್ಯ ಪ್ರಪಂಚದ ಅಪರಿಗ್ರಹ ಉಂಟಾಗುವುದಿಲ್ಲ. ಅಂದ್ರೇನು, ಅದರ ಪರಿಗ್ರಹಣ ಅನ್ನುವಂಥದ್ದು ಅದನ್ನು ಬಿಡೋದು ಆಗ್ತೈತೇನೋ ಇವನಿಗೆ, ಅದನ್ನು ಗ್ರಹಿಸೋದು, ದೃಶ್ಯ ಪ್ರಪಂಚದ ಅದು ಏನು ಗ್ರಹಿಸ್ತಾ ಇದ್ದಾನೆ, ಅದರ ಜ್ಞಾನ ಮಾಡ್ಕೋತಾ ಇದ್ದಾನೆ, ಅದರಲ್ಲಿ ವ್ಯವಹಾರ ತತ್ಪರನಾಗಿದ್ದಾನಲ್ಲ, ಆ ದೃಶ್ಯ ವಸ್ತುವಿನ ಅಭಾವ ಅವನಿಗೆ ಆಗಂಗಿಲ್ಲ, ಉಂಟಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾವನು ಎಲ್ಲ ಧರ್ಮ ಕರ್ಮಗಳನ್ನು ಅಂದರೆ ಲೌಕಿಕ ವೈದಿಕ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ವಿಷಯ ಚಿಂತನೆಯನ್ನು ಕೂಡ ಬಿಟ್ಟು ಯಾವಾಗಲೂ ಆತ್ಮನಿಷ್ಠೆ ಉಳ್ಳವನಾಗಿ ತನ್ನ ಆತ್ಮನಲ್ಲಿಯೇ ಆತ್ಮಾನಂದವನ್ನೇ ಹೊಂದಬೇಕು, ನಿತ್ಯವಾಗಿರ್ತಕ್ಕಂಥ ಆತ್ಮಾನಂದವನ್ನು ಪಡ್ಕೊಳ್ಬೇಕನ್ನುವಂಥ ಇಚ್ಛೆ ಉಳ್ಳಂಥ ತತ್ವಜ್ಞಾನಿಗಳಾಗಿರ್ತಕ್ಕಂಥವರು ಇಲ್ಲಿ ಪ್ರಯತ್ನಪೂರ್ವಕವಾಗಿ ಹೊರಗಿನ ಪ್ರಪಂಚದ ಅದರ ಒಂದು ಗ್ರಹಿಕೆ ಆಗಬಾರ್ದಂತಾರೆ. ಅದು ಅಂದ್ರೇನು, ಆ ದೃಶ್ಯದ ಅಗ್ರಹಣ ಅನ್ನುವಂಥದ್ದನ್ನು ಇಲ್ಲಿ ಪ್ರಯತ್ನಪೂರ್ವಕವಾಗಿ ಮಾಡ್ಕೋಬೇಕು. ನಾವು ಅದನ್ನು ತಾನಾಗಿ ಆಗಂಗಿಲ್ಲ. ನಾವು ಈ ದೃಶ್ಯ ರೂಪವಾಗಿರ್ತಕ್ಕಂಥ ಪ್ರಪಂಚ ಇದು ಮಿಥ್ಯಾದ, ಇದು ಅನಾತ್ಮದ, ಇದು ಅನಿತ್ಯದ, ಇದು ದುಃಖರೂಪದ ಅಂಥೇಳಿ ಅವುಗಳಲ್ಲಿ ನಾವು ಈ ರೀತಿಯಾಗಿ ನಮ್ಮ ಮನಸ್ಸಿಗೆ ವಿವೇಕವನ್ನು ಬೋಧಿಸ್ತಾ ಹೋದಾಗ ಮನಸ್ಸು ಹೊರಗಿನ ದೃಶ್ಯ ಪ್ರಪಂಚವನ್ನು ಬಿಟ್ಟು ಬಿಡುತ್ತದೆ. ಆ ಮಗು ಹೆಂಗೆ ವಿಷಯಗಳಲ್ಲಿ ಆಟ ಆಡ್ಕೊತ ಅದಕ್ಕೆ ಬೇಸರ ಆದಾಗ ಅವೆಲ್ಲ ಬಿಟ್ಟು ನಿದ್ರೆಗೆ ಹೆಂಗೆ ಹೋಗ್ತದಲ್ಲ, ಹಂಗೆ ನಾವು ಇದೆಲ್ಲ ಪ್ರಪಂಚದ ಪ್ರಪಂಚವೆಲ್ಲ ಇದೆಲ್ಲ ಮಿಥ್ಯಾದ ಅಂಥೇಳಿ ನಾವು ಚಿಂತನೆ ಮಾಡ್ತಾ ಹೋದಾಗ ನಮ್ಮ ಅಂತಃಕರಣ ವೃತ್ತಿ ಅಂತರ್ಮುಖವಾಗಿ ಅಲ್ಲಿ ಕೇವಲ ಆತ್ಮನಿಷ್ಠೆಯನ್ನು ಮಾಡಿಕೊಳ್ಳುವುದರಿಂದ, ಆತ್ಮಾನುಭವವನ್ನು ಮಾಡಿಕೊಳ್ಳುವುದರಿಂದ ನಮಗೆ ಅಂಥ ಒಂದು ದೃಶ್ಯ ಪ್ರಪಂಚದ ಅಪರಿಗ್ರಹ ಅನ್ನುವಂಥದ್ದು ಇದನ್ನು ನಾವು ಪ್ರಯತ್ನವಾಗಿ ಮಾಡಿಕೊಳ್ಬೇಕೇ ಹೊರತು ಇದು ತಾನಾಗಿ ಆಗಲಿ ಅಂತ ಆಗಂಗಿಲ್ಲ. ಪ್ರಯತ್ನ ಮಾಡಬೇಕಂತ. ನಮಗೆ ದೃಶ್ಯ ಪ್ರಪಂಚದ ಒಂದು ಜ್ಞಾನ ಆಗಬಾರ್ದು, ದೃಶ್ಯ ಪ್ರಪಂಚದಲ್ಲಿ ನಮ್ಮ ವೃತ್ತಿ ಹೋಗಬಾರ್ದು. ಅವೆಲ್ಲವನ್ನು ಇದರಿಟ್ಟರಿತಕ್ಕಂಥ ಆತ್ಮನೇ ನಾನು ಅಂಥೇಳಿ ಈ ನಾಮರೂಪಗಳನ್ನು ಬಾಧಿಸ್ಬೇಕಂತಾರೆ. ನಾಮರೂಪಗಳನ್ನು ಬಾಧಿಸಿ ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥ ಆತ್ಮಾನುಸಂಧಾನ ನಾವು ಮಾಡ್ಕೊತ ಹೋದರೆ ಅಂಥ ನಿತ್ಯ ಸದಾನಂದದ ಒಂದು ಅನುಭವವನ್ನು ನಾವೆಲ್ಲರೂ ಪ್ರಾಪ್ತ ಮಾಡಿಕೊಳ್ತಾ ಇದ್ದೀವಿ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಹೇಳಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸರ್ವಾತ್ಮಸಿದ್ಧಯೇ ಭಿಕ್ಷೋ ಕೃತಶ್ರವಣ ಕರ್ಮಣಃ ಸಮಾಧಿಂ ವಿದದಧ್ಯಾದೇ ಯಶಾ ಶಾಂತೋದಾಂತ ಶ್ರುತಿ. ಸರ್ವಾತ್ಮಸಿದ್ಧಯೇ ಭಿಕ್ಷೋ ಕೃತಶ್ರವಣಕರ್ಮಣಃ. ಕೃತಶ್ರವಣಕರ್ಮಣಃ ಅಂತಂದರೆ ಈ ವೇದಾಂತವನ್ನು ಶ್ರವಣ ಮಾಡಿರ್ತಕ್ಕಂಥ ಭಿಕ್ಷೋ ಅಂದರೆ ಭಿಕ್ಷುವಿಗೆ. ಇಲ್ಲಿ ಭಿಕ್ಷು ಅಂತಂದರೆ ಇಲ್ಲಿ ಜಿಜ್ಞಾಸು ಅಂತ. ಅವನು ವೇದಾಂತ ಶ್ರವಣವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ನಿರಂತರವಾಗಿ ಆ ಗುರುಗಳ ಮುಖಾಂತರದಿಂದ, ಗುರುಗಳ ವಾಣಿ ಮೂಲಕವಾಗಿ ಈ ವೇದಾಂತ ವಿಚಾರಗಳನ್ನು ಶ್ರವಣ ಮಾಡ್ತಾ ಇದ್ದಾನೆ. ಅಂಥ ಯಾವ ಮುಮುಕ್ಷು ಸಾಧಕನಿಗೆ ಸರ್ವಾತ್ಮ ಸಿದ್ಧಯೇ, ನೋಡ್ರಿ, ಸರ್ವಾತ್ಮ ಭಾವದ ಸಿದ್ಧಿ ಆಗಬೇಕಾಗ್ಯದ. ಸರ್ವದರಲ್ಲಿ ತನ್ನ ಆತ್ಮವನ್ನೇ ಅವರು ಕಾಣಬೇಕಾಗ್ಯದ. ಆ ವೃತ್ತಿ ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ತನ್ನ ಆತ್ಮವನ್ನೇ ಗ್ರಹಿಸ್ಬೇಕು ನಾವು. ಅಲ್ಲಿ ಬರೇ ನಾಮರೂಪವನ್ನು ನಾವು ನೋಡ್ಲಿಕ್ಕೆ ಹೋಗಬಾರದು.
ಅಲ್ಲಿಯೂ ನಾನೇ ಇದ್ದೇನೆ, ಅದು ನನ್ನ ಸ್ವರೂಪವೇ ಅಂತ ತಿಳ್ಕೊಳ್ಬೇಕು. ನೋಡಿ, ಇದು ಸರ್ವಾತ್ಮ ಭಾವ ಉಂಟಾಗಬೇಕಂತಾರವರು. ಅಲ್ಲಿ ನಾರದರು ಕೃಷ್ಣ ಪರಮಾತ್ಮನಿಗೆ ಕೇಳಿದ್ರಂತೆ, ಏನಪ್ಪ ಪರಮಾತ್ಮ, ನಿನಗೆ 16,000 ಜನ ಹೆಂಡಂದಿರಿದ್ದಾರೆ, ಅದರಲ್ಲಿ ಒಬ್ಬಳನ್ನಾದರೂ ನನಗೆ ಕೊಡಬಾರ್ದೇನು ಅಂತ ಕೇಳಿದ್ರಂತೆ. ಆಯ್ತಪ್ಪ, ನಾನು ಯಾರ ಹತ್ರ ಇಲ್ಲವಲ್ಲ, ಯಾವ ರಾಣಿ ಹತ್ರನ ಇಲ್ಲವಲ್ಲ, ಆ ರಾಣಿ ನೀನು ಗ್ರಹಣ ಮಾಡ್ಕೋ ಅಂತಂದಾಗ ಅವನು ಯಾವ ಮನೆಗೆ ಹೋಗ್ತಾನ ಅಲ್ಲಿ ಕೃಷ್ಣ ಪರಮಾತ್ಮ ಆ ಯಾವ ಮಹಾರಾಣಿ ಇದ್ದೇ ಇರ್ತೀರಂತ. ಅವು ಎಲ್ಲೆಲ್ಲಿ ಹೋಗ್ತಾನೋ ಪ್ರತಿಯೊಂದು ಕಡೆಯಲ್ಲಿಯೂ ಅಲ್ಲಿ ಕೃಷ್ಣ ಮತ್ತು ಗೋಪಿಕಾಸ್ತ್ರೀಯನ್ನು ಕಂಡು ನಾರದರಿಗೆ ಆಶ್ಚರ್ಯ ಆಯ್ತು. ಅಂದರೆ ಪರಮಾತ್ಮ ಪರಿಪೂರ್ಣ ಅಂತ, ಅಂದರೆ ಅವನು ಎಲ್ಲ ಸ್ವರೂಪನೂ ತಾನೇ ಆಗಿದ್ದಾನಂತ. ಪರಮಾತ್ಮನೇ ಸರ್ವದರಲ್ಲಿ ಅನಿಶ್ಚೂತನಾಗಿದ್ದಾನೆ. ಆದ್ದರಿಂದ ಇಲ್ಲಿ ಈ ವೇದಾಂತ ಶ್ರವಣವನ್ನು ಮಾಡ್ತಕ್ಕಂಥ ಯಾವ ಮುಮುಕ್ಷು ಭಿಕ್ಷುವಿಗೆ ಆ ಸರ್ವಾತ್ಮ ಸಿದ್ಧಿಗೋಸ್ಕರವಾಗಿ ಶಾಂತಃ ಧಾಂತಃ ಇತಿ ಏಷಾ ಶ್ರುತಿ. ಇಲ್ಲಿ ಅವನು ಶಾಂತನಾಗಿರಬೇಕು, ದಾಂತನಾಗಿರಬೇಕು ಅಂತ ಹೇಳ್ತಾ ಇದ್ರು. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಮಂತ್ರ ಬರ್ತದೆ, ಏನಂತಂದ್ರೆ ತಸ್ಮಾದೇವಂ ವಿಚ್ಛಾಂತೋ ದಾಂತಃ ಉಪರತ ತಿತಿಕ್ಷು ಸಮಾಹಿತೋ ಭೂತ್ವಾ ಆತ್ಮನ್ನೇವಾತ್ಮಾತ್ಮಾನಂ ಪಶ್ಯತಿ ಸರ್ವಂ ಆತ್ಮಾನಂ ಪಶ್ಯತಿ. ಈ ಒಂದು ಮಂತ್ರದಲ್ಲಿ ಅಲ್ಲಿ ನಮಗೇನು ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ, ಯಾವನು ಆ ಪ್ರತ್ಯೇಗಾತ್ಮ ಸ್ವರೂಪದ ಜ್ಞಾನವನ್ನು ಅರ್ಥಕೊಂಡಿದ್ದಾನೋ, ಆ ಜ್ಞಾನವನ್ನು ಮಾಡಿಕೊಂಡಿದ್ದಾನೋ ಅವನು ಶಾಂತನು ದಾಂತನು. ಶಾಂತ ಅಂದರೆ ಮನಸ್ಸನ್ನು ಸಂಯಮನ ಮಾಡಿಕೊಂಡವನು. ಯಾರ ಮನಸ್ಸು ನಿಗ್ರಹಿಸಲ್ಪಟ್ಟದ ಅವನು ಯಾವಾಗಲೂ ಶಾಂತನಾಗಿರ್ತಾ ಇದ್ದಾನೆ. ದಾಂತ ಅಂತಂದರೆ ಇಂದ್ರಿಯಗಳನ್ನು ಯಾವನು ಸಂಯಮನ ಮಾಡಿದ್ದಾನೋ ಅವನಿಗೆ ದಾಂತ ಅಂತ ಕರೀತಾರೆ. ಯಾಕಂದರೆ ಕರ್ಣ ವಿಜಯದೆಂಬ ಕಲಿತರಮುಂಟೆ, ಇಂದ್ರಿಯಗಳನ್ನು ನಿಗ್ರಹಿಸುವುದಕ್ಕಿಂತಲೂ ಹೆಚ್ಚಿನ ಸೂರ್ತನ ಅನ್ನುವಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದರು. ಅಂದರೆ ಶಮಧಮಾದಿಗಳನ್ನು ನಾವು ಸಾಧಿಸಬೇಕಂತಾರ. ನಮ್ಮ ಮನಸ್ಸನ್ನು ನಿಗ್ರಹಿಸಬೇಕು, ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಈ ಶಮಧಮ ನಾವು ನಿಗ್ರಹ ಮಾಡಲಿಲ್ಲ ಅಂತಂದರೆ ನಮಗೆ ಈ ಸ್ಥಿತಿ ಅನ್ನುವಂಥದ್ದು ಬರೋದಿಲ್ಲ. ಉಪರತಃ ಅಂತಂದ್ರೇನು? ತಸ್ಮಾತ್ ಏವಂ ವಿತ್ ಶಾಂತ ದಾಂತ ಉಪರತಃ. ಉಪರತ ಅಂತಂದ್ರೇನು? ಆತ್ಮನಲ್ಲಿಯೇ ರತಿ ಉಳ್ಳವನಾಗಿ, ಆತ್ಮನಲ್ಲಿಯೇ ನಿಷ್ಠೆ ಉಳ್ಳವನಾಗಿ, ಈ ರೀತಿಯಾಗಿ ಉಪರತ. ರಥ ಅಂದ್ರೆ ಪ್ರೀತಿ, ಉಪ ಅಂದ್ರೆ ಆತ್ಮ, ಸಮೀಪ, ನಮ್ಮ ಸಮೀಪ ಆತ್ಮ, ಆತ್ಮನಲ್ಲೇ ನಾವು ರತಿ ಉಳ್ಳವರಾಗಿ. ತಿತಿಕ್ಷುಹು. ಹಾಗೆ ಇಲ್ಲಿ ತಿತಿಕ್ಷು ಅಂತಂದ್ರೆ ಏನು ಬಂದರೂ ಸಹನ ಮಾಡ್ಕೋಬೇಕು. ಯಾಕಂದರೆ ಈ ಸಂಸಾರದಲ್ಲಿ ಶೀತ ಉಷ್ಣ, ಸುಖ ದುಃಖ, ಮಾನ ಅಪಮಾನ, ಸೋಲು ಗೆಲುವು ಅನೇಕ ರೀತಿ ಬರ್ತಿರ್ತಾವೆ. ಶಾರೀರಿಕವಾಗಿ ನಮಗೆ ಅನೇಕ ರೀತಿ ತೊಂದರೆಗಳು ಬರ್ತಿರ್ತಾವೆ. ಆಗ ನಾವೆಲ್ಲ ಸಹನ ಮಾಡ್ಕೋಬೇಕಂತಾರೆ. ತಾಂತ್ರಿಕಸ್ವ ಭಾರತ. ನೋಡಪ್ಪ ಅರ್ಜುನ, ನೀನು ಅವಳೆಲ್ಲ ಸಹನ ಮಾಡ್ಕೋ ಅಂತ ಹೇಳಿದರು. ಅವು ಬರ್ತಾವೆ ಹೋಗ್ತಾವೆ, ನಿತ್ಯವಾಗಿರುವಂಥದ್ದಲ್ಲ. ಆಗಮಾಪ ಇನ್ನೂ ಅನಿತ್ಯ ತಾನಿಸ್ಸು ಭಾರತ. ಆ ವಿಷಯ ಸುಖಗಳೇನದಾವು ಅಂತಂದರೆ ಅವು ಬರೋದು ಹೋಗೋದು ಮಾಡ್ತಾ ಇದ್ದಾವೆ. ಅವುಗಳಲ್ಲಿ ನೀನು ದುಃಖವನ್ನು ಹೊಂದಬೇಡ, ಅವುಗಳ ಬಗ್ಗೆ ನೀನು ಯಾತನೆಯನ್ನು ಪಡಬೇಡ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಸಮಾಹಿತೋ ಭೂತ್ವಾ ಅಂದರೆ ಸಮಾಹಿತನಾಗಿ. ತಿತಿಕ್ಷು ಅಂದ್ರೇನು? ಅವಳನ್ನು ಸಹನ ಮಾಡ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡು ಆತ್ಮನಲ್ಲೇ ಪ್ರೀತಿ ಉಳ್ಳವನಾಗಿ ಮನಸ್ಸನ್ನು ಇಂದ ನಿಗ್ರಹ ಮಾಡಿಕೊಂಡು ಸಮಾಹಿತನಾಗಿ. ಸಮಾಹಿತೋ ಭೂತ್ವಾ ಆತ್ಮನಿ ಆತ್ಮಾನಂ ಪಶ್ಯತಿ. ಸಮಾಹಿತನಾಗಿ ಏನು ಮಾಡಬೇಕಿಲ್ಲಿ? ತನ್ನ ಶರೀರದೊಳಗನೆ ಆತ್ಮನನ್ನು ನೋಡ್ತಾ ಇದ್ದಾನೆ. ಸರ್ವವನ್ನು ಕೂಡ ಆತ್ಮನನ್ನಾಗಿಯೇ ನೋಡ್ತಾ ಇದ್ದಾನೆ. ಇದೆಲ್ಲ ಏನು ಸರ್ವ ಅಂದರೆ ನಾಮರೂಪಾತ್ಮಕ ಇಡೀ ಪ್ರಪಂಚವನ್ನು ತನ್ನ ಆತ್ಮನನ್ನಾಗಿಯೇ ನೋಡ್ತಾ ಇದ್ದಾನಂತ. ತನ್ನ ಆತ್ಮಸ್ವರೂಪವೇ ಇದೆಲ್ಲವೂ ನನ್ನ ಆತ್ಮವೇ ಇದೆ ಅಂಥೇಳಿ ಹಿಂಗೆ ಸರ್ವಾತ್ಮ ಭಾವವನ್ನು ಒಬ್ಬ ಮುಕ್ಷು, ಒಬ್ಬ ಶಾಂತನು ದಾಂತನು ಆಗಿರ್ತಕ್ಕಂಥವನು ಅವನು ಕಂಡುಕೊಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ಕೊಂಡು ಬಂದಿರೋದಕ್ಕೆ ಸಮಾಹಿತೋ ಭೂತ್ವ.
ಸಮಾಹಿತನ ಅಂದರೆ ಸಮಾಧಾನದಿಂದ ತನ್ನ ವೃತ್ತಿಯನ್ನು ಸ್ಥಿರ ಮಾಡಿಕೊಂಡು ಬ್ರಹ್ಮದಲ್ಲಿ ನಿಷ್ಠೆ ಉಳ್ಳವನಾಗಿ, ಬ್ರಹ್ಮ ಬೇರೆಯಲ್ಲ ಆತ್ಮ ಬೇರೆಯಲ್ಲ, ಆತ್ಮನಿಷ್ಠೆ ಬ್ರಹ್ಮನಿಷ್ಠೆಯನ್ನು ಹೊಂದಿರತಕ್ಕಂಥ ಯಾವ ಸಾಧಕ ಮುಖ್ಯವಾಗಿರ್ತಕ್ಕಂಥವನು ಈ ರೀತಿಯಾಗಿ ತನ್ನ ಆತ್ಮನನ್ನೇ ಇಲ್ಲಿ ನೋಡ್ತಾ ಇದ್ದಾನೆ. ತನ್ನ ಶರೀರದೊಳಗೆ ತನ್ನ ಆತ್ಮನೇ ನೋಡ್ತಾನೆ ಹೊರತು ಅಲ್ಲಿ ಶರೀರವನ್ನು ನೋಡಂಗಿಲ್ಲ. ಯಾಕೆ ಶರೀರ ಅನಾತ್ಮ ದೃಶ್ಯ ರೂಪ ಅದು. ನಾವು ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಖಂಡ ರೂಪನಹನು ಅಂತ ನಿಜಗುಣ ಶಿವಳವರು ತಾನೇ ನೋಡಬೇಕು, ತನ್ನಲ್ಲೇ ನೋಡಬೇಕು. ತನ್ನಲ್ಲಿ ಅಂದರೆ ತನ್ನ ಶರೀರದೊಳಗೆ ನೋಡಬೇಕು. ತಾನೇ ತನ್ನ ನಿಜವನ್ನು ನೋಡಲು, ನನ್ನ ನಿಜ ಯಾವುದು ಅಂತ ವಿಚಾರ ಮಾಡಿ ಗುರುಗಳಿಂದ ಶಾಸ್ತ್ರಗಳಿಂದ ಸ್ವಾನುಭವದಿಂದ ನೋಡಿದ್ದಾದರೆ, ತಿಳ್ಕೊಂಡಿದ್ದಾದರೆ ಪರಮಾನಂದಮಯ ಚಿತ್ ಅಖಂಡ ರೂಪನಾನು, ಕೇವಲ ಪರಮಾನಂದ ಸ್ವರೂಪನಾಗಿ ಚೈತನ್ಯ ಸ್ವರೂಪನಾಗಿ ಅಖಂಡ ಅಂದ್ರೇನು ಒಂದೇ ಆಗಿರ್ತಕ್ಕಂಥವನಾಗಿ ತಾನಿದ್ದಾನೆ ಅನ್ನುವಂಥ ಈ ಅನುಭವವನ್ನು ಅವನು ಪ್ರಾಪ್ತ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕಿಲ್ಲಿ ಬೃಹದಾರಣ್ಯಕ ಒಂದು ಉಪನಿಷತ್ತಿನ ಶ್ರುತಿ ಪ್ರಮಾಣವನ್ನು ಕೊಟ್ಟು ಇಲ್ಲಿ ಮುಮುಕ್ಷುವಾಗಿರ್ತಕ್ಕಂಥವನು, ಭಿಕ್ಷೋಹ ಅಂದ್ರೇನಿಲ್ಲಿ ಸಾಧಕ, ಮುಮುಕ್ಷುವಾಗಿರ್ತಕ್ಕಂಥವನು, ಆ ವೇದಾಂತ ಶ್ರವಣವನ್ನು ಮಾಡಿರ್ತಕ್ಕಂಥವನು ಆ ಸರ್ವಾತ್ಮ ಸಿದ್ಧಿಗೋಸ್ಕರವಾಗಿ ಇಲ್ಲಿ ಶಾಂತಲ ದಾಂತನು ಎಂಬ ಶ್ರುತಿ ಎನ್ನುವಂಥದ್ದು ಸಮಾಧಿಂ ವಿದದಾತಿ, ಅವನಿಗೆ ಸಮಾಧಿಯನ್ನು ವಿಧಿಸ್ತಾ ಇದೆ ಅಂತ. ಅವನು ಸಮಾಧಿ, ಧಿ ಅಂದರೆ ಬುದ್ಧಿ, ಸಮ, ಅವನ ಬುದ್ಧಿ ಎನ್ನುವಂಥದ್ದು ಬ್ರಹ್ಮದಲ್ಲಿಯೇ ನೆಲೆಗೊಳ್ಳಬೇಕು, ಅಲ್ಲೇ ಅದು ಶಾಂತ ಆಗಬೇಕು, ಅವನ ಬುದ್ಧಿ ಎನ್ನುವಂಥದ್ದು ಸ್ಥಿರಗೊಳ್ಳಬೇಕು. ಅಂಥ ಒಂದು ಸಮಾಧಿ ಸ್ಥಿತಿ ಎನ್ನುವಂಥದ್ದನ್ನು ಇದು ಈ ರೀತಿಯಾಗಿ ವಿಧಿಸ್ತಾ ಇದೆ ಎನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಮತ್ತೆ ಉಳಿದ ವಿಚಾರ ನಾಳೆ ಮಾಡೋಣ ಅಂತ ಹೇಳ್ತಾ 2 ಸದ್ಗುಣ ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.